ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ತಂಡದ ನಾಯಕರು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವುದರ ಜೊತೆಯಲ್ಲಿ ದೀರ್ಘಕಾಲದಲ್ಲಿ ಇರುವಾಗ ತಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ಇತರರಿಗೆ ಮಾದರಿ ಆಗ್ಬೇಕನ್ನೋದು ಒಂದು ದೊಡ್ಡ ಸವಾಲಾಗಿರುತ್ತೆ. ಇದರಲ್ಲಿ ತಂಡವನ್ನ ಗೆಲ್ಲಿಸೋದ್ರ ಜೊತೆಯಲ್ಲಿ ತಮ್ಮ ಸ್ಥಾನವನ್ನ ಬಿಟ್ಟುಕೊಡೋದು ಸಣ್ಣ ಮಾತಲ್ಲ. ಯಾಕಂತಂದ್ರೆ ಒಂದು ದೀರ್ಘಕಾಲಕ್ಕೆ ಭವಿಷ್ಯಕ್ಕೆ ಬಲಿಷ್ಠವಾದಂತಹ ತಂಡವನ್ನ ನಿರ್ಮಾಣ ಮಾಡೋ ಜವಾಬ್ದಾರಿ ಇರುತ್ತೆ. ಆದ್ರೆ ಈಗ ಅಂಥದ್ದೇ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ರೋಹಿತ್ ಶರ್ಮಾ. ಹಾಗಾದ್ರೆ ಯಾಕೆ ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡಿ ಬರೋಣ. ಟೀಮ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಓಪನರ್ ಆಗಿ ಯಶಸ್ಸು ಕಂಡ ರಾಹುಲ್ ಓಪನರ್ ಸ್ಥಾನವನ್ನ ಬಿಟ್ಟು ಕೊಟ್ಟ ಹಿಟ್ ಮ್ಯಾನ್. 5ನೇ ಸ್ಥಾನದಲ್ಲಿ ಕೆಳ ಕ್ರಮಾಂಕಕ್ಕೆ ಇಳಿದ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಸೇನಾಧಿಪತಿಯಾಗಿ ಗೆಲುವೊಂದೇ ಈತನ ಗುರಿ. ಆದ್ರೆ ಗೆಲುವಿಗಾಗಿ ಕೆಲವೊಂದು ತ್ಯಾಗಕ್ಕೂ ಸಿದ್ಧವಾಗಿರಬೇಕು. ಇದು ನಿಜವಾದ ನಾಯಕನ ಲಕ್ಷಣ ಆಗಿರುತ್ತೆ. ಈಗ ರೋಹಿತ್ ಶರ್ಮಾ ಕೂಡ ಅಂಥದ್ದೇ ದಾರಿಯನ್ನ ಹಿಡಿದಿದ್ದಾರೆ. ಹೌದು, ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಶರ್ಮಾ ಈಗ ಅಂಥದ್ದೇ ಒಂದು ಮಹತ್ವದ ಡಿಸಿಷನ್ ಅನ್ನ ತೆಗೆದುಕೊಂಡು ತ್ಯಾಗ ಮೂರ್ತಿಯಾಗಿದ್ದಾರೆ. ಕೆಎಲ್ ರಾಹುಲ್ಗಾಗಿ ಹಿಟ್ ಮ್ಯಾನ್ ರೋಹಿತ್ ತಮ್ಮ ಆರಂಭಿಕ ಸ್ಥಾನವನ್ನ ತ್ಯಾಗ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿನೇ ಕೆಎಲ್ ರಾಹುಲ್ಗೆ ಓಪನಿಂಗ್ ಸ್ಲಾಟ್ ಅನ್ನ ಬಿಟ್ಟು ಕೊಡುವುದರ ಮೂಲಕವಾಗಿ ರೋಹಿತ್ ಮಾದರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಆ ಮೂಲಕ ಎಂಎಸ್ ಧೋನಿ, ವಿರಾಟ್ ಕೊಹ್ಲಿಯನ್ನ ನೆನಪಿಸಿದ್ದಾರೆ. ಟೀಮ್ ಕ್ಯಾಪ್ಟನ್ ಸೌರವ್ ಗಂಗೂಲಿ ಯಶಸ್ವಿ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದ ಸೌರವ್ ಸೇವಾಗೆ ಓಪನಿಂಗ್ ಕೊಟ್ಟಿದ್ದ ಕ್ಯಾಪ್ಟನ್. ಓಪನರ್ ಆಗಿ ಭರ್ಜರಿ ಯಶಸ್ಸು ಕಂಡ ವೀರು. ಇನ್ನು ಹಿಂದಿನ ಆಟವನ್ನ ಗಮನಿಸೋದಾದ್ರೆ ಟೀಮ್ ಕ್ಯಾಪ್ಟನ್ ಆಗಿದ್ದ ಸೌರವ್ ಯಶಸ್ವಿಯಾಗಿ ಓಪನರ್ ಬ್ಯಾಟ್ಸ್ಮನ್ ಆಗಿ ರನ್ ಮೇಲೆ ರನ್ ಅನ್ನ ಹೊಡೆದು ಬೌಂಡ್ರಿ ಮೇಲೆ ಬೌಂಡ್ರಿಯನ್ನ ಕೊಡ್ತಾ ಇದ್ರು. ಆದ್ರೆ ಸೇವಾಗೆ ಓಪನಿಂಗ್ ಚಾನ್ಸ್ ಅನ್ನ ಕೊಟ್ಟು ಅವರ ಆಟದ ಪ್ರದರ್ಶನ ಮೂಲಕವಾಗಿನೇ ಭರ್ಜರಿ ಯಶಸ್ಸನ್ನ ಕಂಡಿದ್ರು. ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒನ್ ಡೌನ್ ಆಗಿ ಯಶಸ್ಸು ಕಂಡಿದ್ದ ಸೂರ್ಯ. ತಿಲಕ್ ವರ್ಮಾ ಮನವಿಗೆ ಸ್ಪಂದಿಸಿದ್ದ ಸೂರ್ಯ ಓಪನರ್ ಆಗ್ತಿದ್ದಂತೆಯೇ ಸೆಂಚುರಿ ಹೊಡೆದ ತಿಲಕ್. ಇನ್ನು ಟೀಮ್ ಕ್ಯಾಪ್ಟನ್ ಆಗಿದ್ದ ಸೂರ್ಯಕುಮಾರ್ ಯಾದವ್ ಕೂಡ ಒನ್ ಡೌನ್ ಆಗಿ ಯಶಸ್ಸನ್ನ ಕಂಡಿದ್ರು. ಆದ್ರೆ ತಿಲಕ್ ವರ್ಮಾ ಅವರ ಮನವಿಗೆ ಸ್ಪಂದಿಸಿ ಅವರನ್ನ ಓಪನರ್ ಆಗಿ ಆಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಇನ್ನು ಓಪನರ್ ಆಗ್ತಿದ್ದಂತೆ ತಿಲಕ್ ವರ್ಮಾ ಸೆಂಚುರಿಯನ್ನ ಹೊಡೆದು ತಮ್ಮ ಪ್ರದರ್ಶನವನ್ನ ನೀಡಿದ್ರು. ಟೀಮ್ ಕ್ಯಾಪ್ಟನ್ ಧೋನಿ ರೋಹಿತ್ ರನ್ನು ಓಪನರ್ ಆಗಿ ಪ್ರಮೋಟ್ ಮಾಡಿದ್ರು. ರೋಹಿತ್ ಸ್ಥಾನದಲ್ಲಿ ತಾವೇ ಆಡಲು 6 ಅಥವಾ 7ನೇ ಕ್ರಮಾಂಕ. ಕೊಹ್ಲಿ, ಯುವರಾಜ್, ರೈನಾ ಯಾರ ಸ್ಥಾನವನ್ನು ಬದಲಿಸಲಿಲ್ಲ. ಇನ್ನು ಎಂಎಸ್ ಧೋನಿ ಅವರು ಕ್ಯಾಪ್ಟನ್ ಆಗಿದ್ದ ಹೊತ್ನಲ್ಲೂ ಕೂಡ ರೋಹಿತರನ್ನ ಓಪನರ್ ಆಗಿ ಪ್ರಮೋಟ್ ಮಾಡಿದ್ರು. ರೋಹಿತ್ ಸ್ಥಾನದಲ್ಲಿ ತಾವು ಆಟ ಆಡಲು 6 ಅಥವಾ 7ನೇ ಕ್ರಮಾಂಕದಲ್ಲಿ ಆಟ ಆಡ್ತಿದ್ರು. ಹೀಗಾಗಿ ಬೇರೆ ಆಟಗಾರರ ಸ್ಥಾನವನ್ನ ಕೂಡ ಟೀಮ್ ಕ್ಯಾಪ್ಟನ್ ಆಗಿದ್ದ ಧೋನಿ ಬದಲಿಸಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಟೀಮ್ ಕ್ಯಾಪ್ಟನ್ ಆಗಿ ಗೆಲ್ಲೋದೊಂದೇ ಮುಖ್ಯ ಅಲ್ಲ, ದೀರ್ಘಕಾಲಕ್ಕೆ ಬಲಿಷ್ಠ ತಂಡ ಕಟ್ಟಲಿಕ್ಕೆ ತಮ್ಮ ಸ್ಥಾನವನ್ನ ಕೂಡ ತ್ಯಾಗ ಮಾಡೋದು ಕ್ಯಾಪ್ಟನ್ ಜವಾಬ್ದಾರಿ. ಈಗ ಅಂಥದ್ದೇ ಒಂದು ಪಟ್ಟವನ್ನ ಏರಿದ್ದಾರೆ ರೋಹಿತ್ ಶರ್ಮಾ. ಕೆಎಲ್ ರಾಹುಲ್ಗೆ ಓಪನರ್ ಆಗಿ ಆಟ ಆಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ತನ್ನ ಸ್ಥಾನವನ್ನೇ ತ್ಯಾಗ ಮಾಡಿ ತ್ಯಾಗಮಯಿ ಅಂತ ಕರೆಸ್ಕೊಳ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.